ನಮಸ್ಕಾರ ಗೆಳೆಯರೇ. ಜೀವನದಲ್ಲಿ ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ನನ್ನ ಕೈಯಲ್ಲಿ ಏನೂ ಸಾಧ್ಯವಿಲ್ಲ ಅಥವಾ ನನ್ನ ಜೀವನ ಇಷ್ಟೇನಾ ಎಂದು ಅಂದುಕೊಂಡಿರುತ್ತೇವೆ. ಯಾರೋ ನಮ್ಮನ್ನು ನೋಡಿ ನಕ್ಕಾಗ ಅಥವಾ ನಂಬಿದವರು ಕೈಬಿಟ್ಟಾಗ ಮನಸ್ಸು ಭಾರವಾಗುವುದು ಸಹಜ. ಆದರೆ ನೆನಪಿಡಿ, ಸಮುದ್ರದ ಅಲೆಗಳು ಹಿಂದೆ ಸರಿಯುವುದು ಅದು ಸೋತಿದೆ ಎಂದಲ್ಲ, ಮತ್ತಷ್ಟು ವೇಗವಾಗಿ ಮುಂದೆ ಬರಲು ಸಿದ್ಧವಾಗುತ್ತದೆ ಎಂದು ಅರ್ಥ. ನೀವು ಸೋತಾಗ ಜಗತ್ತು ನಿಮ್ಮನ್ನು ನೋಡಿ ನಗಬಹುದು, ಬೆನ್ನ ಹಿಂದೆ ಮಾತನಾಡಬಹುದು. ಆದರೆ ನೆನಪಿರಲಿ, ಇತಿಹಾಸ ಸೃಷ್ಟಿಸುವುದು ಸುಲಭದ ಮಾತಲ್ಲ. ಈ ಜಗತ್ತಿನಲ್ಲಿ ಯಾರೋ ಹುಟ್ಟುತ್ತಲೇ ಗೆದ್ದವರಲ್ಲ. ಟೀಕೆ ಮಾಡುವವರ ಬಾಯಿಗೆ ಮುಚ್ಚಿಸಲು ನೀವು ಅವರ ಜೊತೆ ಜಗಳ ಮಾಡಬೇಕಾಗಿಲ್ಲ. ನಿಮ್ಮ ಯಶಸ್ಸಿನ ಸದ್ದು ಅವರ ಕಿವಿಗೆ ಬೀಳುವಂತೆ ಮಾಡಿದರೆ ಸಾಕು. ಒಂದು ದಿನ ನಿಮ್ಮ ಮೌನವೇ ನಿಮ್ಮ ಗೆಲುವಿನ ಉತ್ತರವಾಗುತ್ತದೆ. ಅಂದು ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಜೊತೆ ಫೋಟೋ ತೆಗೆದುಕೊಳ್ಳಲು ಸಾಲಿನಲ್ಲಿ ನಿಲ್ಲುತ್ತಾರೆ. ಅಲ್ಲಿಯವರೆಗೂ ನಿಮ್ಮ ಆಟ ಮತ್ತು ಛಲವನ್ನು ಬಿಡಬೇಡಿ. ವಜ್ರಕ್ಕೆ ಹೊಳಪು ಬರಬೇಕೆಂದರೆ ಅದು ಉಜ್ಜಿಸಿಕೊಳ್ಳಲೇಬೇಕು. ಚಿನ್ನಕ್ಕೆ ಬೆಲೆ ಬರಬೇಕೆಂದರೆ ಅದು ಬೆಂಕಿಯಲ್ಲಿ ಬೇಯಲೇಬೇಕು. ಹಾಗೆಯೇ ಜೀವನ ನಿಮ್ಮನ್ನು ಕಷ್ಟಕ್ಕೆ ತಳ್ಳುತ್ತಿದೆ ಎಂದರೆ ದೇವರು ನಿಮಗೆ ದೊಡ್ಡ ಗೆಲುವು ನೀಡಲು ಸಿದ್ಧತೆ ಮಾಡುತ್ತಿದ್ದಾನೆ ಎಂದೇ ಅರ್ಥ. ಬೇರೆಯವರಂತೆ ಬದುಕಲು ಹೋಗಿ ನಿಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ಳಬೇಡಿ. ಕಾಗೆಗಳ ಮಧ್ಯ ಅಂಶವಾಗಿರುವುದಕ್ಕಿಂತ ನಿಮ್ಮದೇ ದಾರಿಯಲ್ಲಿ ಒಂಟಿಯಾಗಿ ಗತ್ತಿನಿಂದ ನಡೆಯುವುದೇ ಲೇಸು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಯಾಕೆಂದರೆ ನಿಮ್ಮನ್ನು ನೀವು ನಂಬಿದ್ದರೆ ಈ ಜಗತ್ತು ನಿಮ್ಮನ್ನು ನಂಬಲು ಹೇಗೆ ಸಾಧ್ಯ? ಮತ್ತೊಬ್ಬರನ್ನು ತುಳಿದ ಮೇಲೆ ಹೋಗುವ ಆಸೆ ಎಂದಿಗೂ ಬೇಡ. ಕಾಲದ ಚಕ್ರ ತಿರುಗಿದಾಗ ಮೇಲೆ ಇದ್ದವರು ಕೆಳಗೆ ಬರಲೇಬೇಕು. ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಆ ಭಗವಂತ ಖಂಡಿತ ನೀಡುತ್ತಾನೆ. ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಒಂದು ಪುಟ್ಟ ಹಣತೆ ಇಡೀ ಮನೆಯನ್ನು ಬೆಳಗಬಲ್ಲದು. ನಿಮ್ಮ ಸಣ್ಣ ಪ್ರಯತ್ನವೇ ನಾಳೆ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಕೊನೆಯದಾಗಿ ಒಂದು ಮಾತು, ನಿಮ್ಮ ದಿನ ಬಂದೇ ಬರುತ್ತದೆ. ಅಲ್ಲಿಯವರೆಗೂ ತಾಳ್ಮೆಯಿಂದಿರಿ, ಪ್ರಾಮಾಣಿಕವಾಗಿ ಪ್ರಯತ್ನಿಸಿ. ಗೆಲುವು ಛಲ ನಿಮ್ಮಲ್ಲಿ ಗಟ್ಟಿಯಾಗಿದ್ದರೆ ಈ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಗೆಲ್ಲುವ ಛಲವಿದ್ದರೆ ಎಸ್ ಎಂದು ಕಮೆಂಟ್ ಮಾಡಿ, ಫಾಲೋ ಮಾಡಿ ಪಮ್ಮಿ ಮೋಟಿವೇಶನ್. ನಿಮ್ಮ ಗೆಳೆಯರಿಗೂ ಇದನ್ನು ಶೇರ್ ಮಾಡಿ. ಶುಭವಾಗಲಿ.